ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮಾರ್ಚ್ 26ರಂದು ನಡೆದಿರತಕ್ಕಂತಹ SSLC 2025ರ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಮಾರ್ಚ್ 26, 2025 SSLC ಫೈನಲ್ ಎಕ್ಸಾಮ್ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ ನೋಡಿ, ಪ್ರಶ್ನೆ ಪತ್ರಿಕೆ 80 ಅಂಕದ್ದಿತ್ತು. ಹಾಗೆಯೇ ಪ್ರಶ್ನೆ ಪತ್ರಿಕೆಗೆ ಹೋಗಿಬಿಡೋಣ. ಮೊದಲನೇದಾಗಿ ಬಹು ಆಯ್ಕೆಯ ಪ್ರಶ್ನೆ. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ, ಹಾಗೆ 4 ಆಪ್ಷನ್ಗಳಿರ್ತವೆ. ಪ್ರಶ್ನೆ 1, ರೂಢನಾಮಕ್ಕೆ ಉದಾಹರಣೆ. ಆಪ್ಷನ್ಸ್: ಮಕ್ಕಳು, ಅವರು, ಪುಟ್ಟಯ್ಯ, ಶಿಕ್ಷಕ. ಇಲ್ಲಿ ಮಕ್ಕಳು ಅನ್ನೋದು ರೂಢನಾಮ. ಹಾಗೆ ಮುಂದಿನ ಪ್ರಶ್ನೆ, ಬೆನ್ನೆಲುಬು ಪದವು ಡ್ಯಾಶ್. ಆಪ್ಷನ್ಸ್: ಆಗಮ ಸಂಧಿ, ಲೋಪಸಂಧಿ, ಗುಣಸಂಧಿ, ಆದೇಶ ಸಂಧಿ. ಇಲ್ಲಿ ಬೆನ್ನ ಪ್ಲಸ್ ಎಲುಬು, ಇದು ಏನಾಗುತ್ತೆ? ಲೋಪಸಂಧಿ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಉಡಿಗೆ ತೊಡಿಗೆ ಪದವು ಹೊಂದಿರುವ ವ್ಯಾಕರಣಾಂಶ. ದ್ವಿರೂಕ್ತಿ, ಅನುಕರಣಾವ್ಯಯ, ಜೋಡು ನುಡಿ, ನುಡಿಗಟ್ಟು. ಕರೆಕ್ಟ್ ಆನ್ಸರ್ ಜೋಡು ನುಡಿ. ಉಡುಗೆ ತೊಡುಗೆ ಅನ್ನೋದು ಜೋಡು ನುಡಿ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಇದು ಕರ್ಮಧಾರೆಯ ಸಮಾಸ. ಆಪ್ಷನ್ಸ್: ನೆಲಮುಗಿಲು, ಅರಮನೆ, ಗಂಜಿಯುಂಡು, ಹೊಂಬಾಳೆ. ಹೊಂಬಾಳೆ ಅಂತಕ್ಕಂಥದ್ದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಹಾಗೆ ಮುಂದಿನ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಿಕೆ. ಇಲ್ಲಿ 12 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 5, ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ಯಾರು? ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ರೈತ, ಅಂದರೆ ಕೃಷಿಕ. ಮುಂದಿನ ಪ್ರಶ್ನೆ, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು? ಹಕ್ಕಿಯು ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ ಬೇಟೆ ಸಂಬಂಧಗಳು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ. ಹಾಗೆ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಯಾವ ರೀತಿಯ ಕಪ್ಪುಗಳನ್ನು ಆರಿಸಿಕೊಂಡರು? ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 9, ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದು ಏಕೆ? ಗೋಪಾಲನ ಗೆಳೆಯರು ಆತನ ಹರಿದ ಬಟ್ಟೆಯನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಆದ್ದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಮುಂದಿನ ಪ್ರಶ್ನೆ, ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ಮುಂದಿನ ಪ್ರಶ್ನೆ, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ನಮ್ಮ ದೈನಂದಿನ ಬದುಕಿನಲ್ಲಿ ಸೌಜನ್ಯವು ತುಂಬ ಅಪರೂಪವಾಗಿದೆ. ಮುಂದಿನ ಪ್ರಶ್ನೆ, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಮುಂದಿನ ಪ್ರಶ್ನೆ, ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ನಮ್ಮ ಕರ್ತವ್ಯಗಳನ್ನು ಶಾಂತ ರೀತಿಯಿಂದ ಸದ್ದುಗದ್ದಲವಿಲ್ಲದೆ ಮಾಡಿ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಹಿಡಿದ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೆ ಜೀವವನ್ನು ಸಾಗಿಸುವುದೇ ಪೌರುಷದ ಬಾಳ್ವೆ ಎಂದು ಅಡಿಗರು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ? ಜನಪದರು ತುಂಬಿದ ಕುಣಿಗಲ್ ಕೆರೆಯು ಬಾಳೆಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಸಂತೆಯೊಳಗೊಂದು ಮನೆಯ ಮಾಡಿದರೆ ಶಬ್ದಕ್ಕೆ ನಾಚಬಾರದು. ಹಾಗೆ ಮುಂದಿನ ಪ್ರಶ್ನೆ, 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಯನ್ನು ಮಾತ್ರ ಓದ್ತೀನಿ, ಉತ್ತರವನ್ನು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಪ್ರಶ್ನೆ 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಪ್ರಶ್ನೆ 18, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ವಿವರಿಸಿರಿ. ಪ್ರಶ್ನೆ 19, ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು? ಪ್ರಶ್ನೆ 20, ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ? ಪ್ರಶ್ನೆ 21, ಕಬ್ಬಕ್ಕಿಗಳು ಬಾಯಿ ಬಿಡಲು ಕಾರಣಗಳೇನು? ಪ್ರಶ್ನೆ 22, ಉತ್ತರನು ಶತ್ರುಬಲಕ್ಕೆ ನಮೋ ಎಂದು ಹೇಳಲು ಕಾರಣವೇನು? ಪ್ರಶ್ನೆ 23, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿರಿ.
ಪ್ರಶ್ನೆ 24. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಹಾಗೆ ಮುಂದಿನ ಪ್ರಶ್ನೆ, ಕವಿ, ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಕವಿ ಪರಿಚಯಕ್ಕೆ 3 ಅಂಕ ಇರುತ್ತೆ. ಕವಿ GS ಶಿವರುದ್ರಪ್ಪ. ಹಾಗೆ ಮುಂದಿನ ಪ್ರಶ್ನೆ, ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯೋದು. ಇಲ್ಲಿ ಒಂದು ಪ್ರಶ್ನೆ ಇದೆ, 3 ಅಂಕ. ನೋಡಿ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಾರಾಂಶವನ್ನು ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೋಡಿ. ಮೊದಲನೇದಾಗಿ ಆಯ್ಕೆ ಇದೆ, ಹಾಗೆ ಆ ಪ್ಯಾರಾಗ್ರಾಫಿಗೆ ಸಂಬಂಧಿಸಿರ್ತಕ್ಕಂತಹ ಸಾರಾಂಶ ಇದೆ. ಮುಂದಿನ ಪ್ರಶ್ನೆ, ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡೋದು. ಇಲ್ಲಿ ಒಂದು ಅಲಂಕಾರದ ಪ್ರಶ್ನೆ ಇದೆ, ಇದಕ್ಕೆ 3 ಅಂಕ. ಅಲಂಕಾರ ಯಾವುದು ಅಂತ ಬರೆದ್ರೆ 1 ಅಂಕ, ಹಾಗೆ ಅದರ ಲಕ್ಷಣ ಬರೆದಾಗ 1 ಅಂಕ. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮಗಳನ್ನು ಗುರುತಿಸಿ ಅವುಗಳನ್ನು ಮಿಕ್ಸ್ ಮಾಡಿ ಬರೆಯೋದ್ರಿಂದ, ಸಮನ್ವಯ ಮಾಡಿ ಬರೆಯೋದ್ರಿಂದ 1 ಅಂಕ. ಪ್ರಶ್ನೆ 27, ಪುಟ್ಟರಾಜರು ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗಿದರು. ಇಲ್ಲಿ ಅಂತೆ ಅಂತ ಇದ್ದಾಗ ಇದು ಉಪಮಾಲಂಕಾರ. ಹಾಗೆ ಅಲಂಕಾರದ ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಲಕ್ಷಣ ಉಪಮೇಯ, ಇಲ್ಲಿ ಪುಟ್ಟರಾಜರು. ಉಪಮಾನ ಧ್ರುವತಾರೆ. ಉಪಮಾವಾಚಕ ಪದ ಅಂತೆ, ಸಮಾನ ಧರ್ಮ, ಬೆಳಗುವುದು. ಇಲ್ಲಿ ಎಲ್ಲದೂ ಇದೆ, ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಎಲ್ಲ ಕಾಣಿಸ್ತಾ ಇದೆ. ಹಾಗಾಗಿ ಇದು ಈ ವಾಕ್ಯದಲ್ಲಿ ಪುಟ್ಟರಾಜರು ಎಂಬ ಉಪಮೇಯವನ್ನು ಧ್ರುವತಾರೆ ಎಂಬ ಉಪಮಾನಕ್ಕೆ, ಅಂತೆ ಎಂಬ ಉಪಮಾವಾಚಕದ ಮೂಲಕ ಪುಟ್ಟರಾಜರು ಬೆಳಗಿರುವ ರೀತಿಯನ್ನು ಸಮಾನ ಧರ್ಮದೊಂದಿಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ, ಅಂದರೆ ಪೂರ್ಣೋಪಮಾಲಂಕಾರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಗಾದೆಯನ್ನು ವಿಸ್ತರಿಸಿ ಬರೀಬೇಕು. ಇದಕ್ಕೆ 3 ಅಂಕದ ಪ್ರಶ್ನೆ. ವಿದ್ಯಾರ್ಥಿಗಳೇ, 2 ಗಾದೆ ಮಾತಿದೆ ಪ್ರಶ್ನೆ 28ರಲ್ಲಿ. ಮನಸ್ಸಿದ್ದರೆ ಮಾರ್ಗ, ತುಂಬಿದ ಕೊಡ ತುಳುಕುವುದಿಲ್ಲ. ಈ 2 ಗಾದೆ ಮಾತುಗಳು ನನ್ನ ಚಾನಲ್ನಲ್ಲಿ ಲಭ್ಯ ಇದೆ. ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ನೀವು ಅದನ್ನು ನೋಡ್ಬೋದು. ಮನಸ್ಸಿದ್ದರೆ ಮಾರ್ಗ ಮತ್ತು ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆ ಮಾತಿನ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆ ಅವಶ್ಯಕತೆ ಇದೆಯೋ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ, ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯೋದು, ಅಂದರೆ ಸಂದರ್ಭ ಸಹಿತ ವಿವರಿಸೋದು. 5 ಪ್ರಶ್ನೆ ಇದೆ, 3 ಅಂಕದ ಪ್ರಶ್ನೆಯಾಗಿದೆ. ಪ್ರಶ್ನೆ 29, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಈ ವಾಕ್ಯವನ್ನು ರಾಮಿತ್ರ ಬರೆದಿರತಕ್ಕಂತಹ ಮಹಾಭಾರತ ಪಾತ್ರ ಸಂಗತಿಗಳು ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಆನ್ಸರ್ನ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಇಲ್ಲ ನಿಮ್ಮ ಶಿಕ್ಷಕರು ಇದರ ನೋಟ್ಸ್ ಕೊಟ್ಟಿದ್ರೆ ಅದನ್ನು ಓದ್ಕೋಬೋದು. ಪ್ರಶ್ನೆ 30, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರತಕ್ಕಂತಹ ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದ ನನ್ನ ಗೋಪಾಲ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಈ ವಾಕ್ಯವನ್ನು CP ಕೃಷ್ಣಕುಮಾರ್ ಅವರು ರಚಿಸಿದ ಬೊಗಸೆ ಕವನ ಸಂಕಲನದಿಂದ ಆಯ್ದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಪ್ರಶ್ನೆ 32, ವೇಷ ಧರಿಸಿ ಫಲವೇನಯ್ಯ. ಈ ವಾಕ್ಯವನ್ನು ವಚನಗಳು ಪದ್ಯದ ಸಿದ್ದರಾಮೇಶ್ವರ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಪ್ರಶ್ನೆ 33, ನಾಡ ನರಿಯವಲು ಹಲುಗಿರಿಯೇ ಬಿಡುವೆನೆ. ಈ ವಾಕ್ಯವನ್ನು ಕುಮಾರವ್ಯಾಸ ರಚಿಸಿರ್ತಕ್ಕಂತಹ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಕೃತಿಯಿಂದ ಆಯ್ದ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯೋದು. ತಪ್ಪಿಲ್ಲದಂತೆ ಬರಿಬೇಕು. ಈ ಪದ್ಯದ ಹೆಸರನ್ನು ಮೊದಲು ಬರೀರಿ. ಪದ್ಯದ ಪ್ಯಾರಾಗ್ರಾಫ್ ಆದ ನಂತರ ಪದ್ಯ ಬರೆದಿರ್ತಕ್ಕಂಥ ಕವಿಯ ಹೆಸರನ್ನು ಬರಿಬೇಕು. ಇಷ್ಟು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ತಪ್ಪಿಲ್ಲದಂತೆ ಸರಿಯಾಗಿ ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮುಂದಿನ ಪ್ರಶ್ನೆ, 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಇದು 4 ಅಂಕದ ಪ್ರಶ್ನೆ. 1 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಪ್ರಶ್ನೆ 35ರಲ್ಲಿ 2 ಪ್ರಶ್ನೆ ಇದೆ. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ ಎಂಬುದನ್ನು ನೀವು ಮೆಚ್ಚುವ ಅಂಶದೊಂದಿಗೆ ವಿವರಿಸಿರಿ. ಅಥವಾ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ.
ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು, ಅಥವಾ ಅಂದರೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಿಸಬೇಕು. ನೋಡಿ, ಎರಡೂ ಪ್ರಶ್ನೆಯ ಉತ್ತರಗಳನ್ನು ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ಶಾಟ್ ತೆಗೆದು ಓದ್ಕೋಬೇಕು. ಹಾಗೆ ಮುಂದಿನ ಪ್ರಶ್ನೆ, ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು. ಇಲ್ಲೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಗದ್ಯ ಭಾಗವನ್ನು, ನೀವು ಅದನ್ನು ಕಂಪ್ಲೀಟಾಗಿ ನೀಟಾಗಿ ಓದ್ಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ 2 ಅಂಕದ 2 ಪ್ರಶ್ನೆಗೆ ಉತ್ತರಿಸ್ಬೇಕಾಗತ್ತೆ. ಟೋಟಲ್ ಈ ಮೇನ್ಗೆ 4 ಅಂಕ ಇದೆ. ವಿದ್ಯಾರ್ಥಿಗಳೇ, ಮೊದಲು ನೀವು ಪ್ಯಾಸೇಜನ್ನು ಓದೋದಕ್ಕಿಂತ ಮೊದಲು, ಅಂದರೆ ಈ ಗದ್ಯ ಭಾಗವನ್ನು ಓದೋದಕ್ಕಿಂತ ಮೊದಲು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ನೆನಪಿನಲ್ಲಿ ಇಟ್ಕೋಬೇಕು ಪ್ಯಾಸೇಜನ್ನು ಓದುವಾಗ. ಆಮೇಲೆ ನೀವು ಈಸಿಯಾಗಿ ಉತ್ತರವನ್ನು ಹುಡುಕ್ಬೋದು. ಹಾಗೆ ನೋಡಿ, ಇಲ್ಲಿ 2 ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ 2 ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇದು ಕೀ ಆನ್ಸರ್ ಏನಿದೆ KSEABಯಲ್ಲಿ ಬಂದಿರತಕ್ಕಂತಹ ಕೀ ಆನ್ಸರ್ ಇದು. ಹಾಗೆ ಮುಂದಿನ ಪ್ರಶ್ನೆ, ಪ್ರಬಂಧ ಬರವಣಿಗೆ ಎಸ್ಸೆ ಕೊಟ್ಟಿದ್ದಾರೆ. ಇಲ್ಲಿ 4 ಅಂಕದ ಪ್ರಶ್ನೆ, ಯಾವುದಾದ್ರೂ ಒಂದು ಎಸ್ಸೆಯನ್ನು ಬರೀಬೇಕು. ಪ್ರಬಂಧದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ನಾನು. ನೋಡಿ, ಪ್ರಶ್ನೆ 37, ಕಂಪ್ಯೂಟರ್ನ ಉಪಯೋಗಗಳು ಶೈಕ್ಷಣಿಕ ಪ್ರವಾಸ. ಹಾಗೆ ಮುಂದಿನ ಪ್ರಶ್ನೆ, ಪತ್ರಲೇಖನ ಬರೆಯೋದು. ಯಾವುದಾದ್ರೂ ಒಂದು ಪತ್ರಲೇಖನವನ್ನು ಬರೀಬೇಕಾಗುತ್ತೆ. 2 ಪತ್ರಲೇಖನವನ್ನು ಕೊಟ್ಟಿದ್ದಾರೆ. ಪತ್ರಲೇಖನವನ್ನು ಸರಿಯಾಗಿ ಬರೆದ್ರೆ 5 ಅಂಕ ಸಿಗುತ್ತೆ. ಪ್ರಶ್ನೆ 38ರ ಮೊದಲ ಪ್ರಶ್ನೆ, ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಮೋಘ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಮುಖ್ಯ ಗುರುಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಇದೇ ಸೇಮ್ ಇರ್ತಕ್ಕಂತಹ ಪ್ರಶ್ನೆ ತೃತೀಯ ಭಾಷೆ ಕನ್ನಡದಲ್ಲೂ ಕೂಡ ಮೊದಲನೇ ಪತ್ರಲೇಖನ ಇದೇ ಇದೆ. ಇಲ್ಲಿ ನಿಮ್ಮ ಹೆಸರೇನು? ಅಮೋಘ, ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಯಾರಿಗೆ ಬರಿತಾ ಇದ್ದೀರಿ? ಮುಖ್ಯ ಗುರುಗಳು, ಸರ್ಕಾರಿ ಪ್ರೌಢಶಾಲೆ ಧಾರವಾಡ, ಇವರಿಗೆ ಬರಿತಾ ಇದ್ದೀರಾ. ವಿಷಯ ಏನು ಅಂದರೆ, ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ, ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಒಂದು ಎಜುಕೇಷನ್ ಮುಗಿದ ನಂತರ ತಗೊಳ್ತಕ್ಕಂಥದ್ದು TC, ಅದನ್ನು ಕೊಡಬೇಕು ಅಂತ ಮನವಿ ಪತ್ರ ಬರೀತಿದ್ದೀರಾ. ಹಾಗೆ ಮುಂದಿನ ಪ್ರಶ್ನೆ, ನಿಮ್ಮನ್ನು ಕಲಬುರಗಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕಲ್ಪನಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಕುರಿತು ಬಸವ ಕಲ್ಯಾಣ ನಿವಾಸಿಯಾದ ಸುನೀತಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ನಿಮ್ಮ ಹೆಸರು ಇಲ್ಲಿ ಕಲ್ಪನಾ, ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ. ನೀವು ಪತ್ರ ಬರಿತಾ ಇರ್ತಕ್ಕಂಥದ್ದು ನೋಡಿ, ಬಸವ ಕಲ್ಯಾಣ ನಿವಾಸಿಯಾಗಿರ್ತಕ್ಕಂಥ ಸುನೀತಾ ಅಂತಕ್ಕಂಥ ಗೆಳತಿ ಸುನೀತಾ ಬಸವ ಕಲ್ಯಾಣ. ವಿಷಯ ಏನು ಅಂದರೆ, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ರೀತಿ ಆಚರಿಸಿದ್ರಿ ನಿಮ್ಮ ಶಾಲೆಯಲ್ಲಿ ಅನ್ನೋದ್ರ ಬಗ್ಗೆ ಪತ್ರಲೇಖನವನ್ನು ಬರೀಬೇಕು. ಪತ್ರಲೇಖನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೆ ನಾನು SSLC 2025 ಸ್ಟೇಟ್ ಲೆವೆಲ್ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರವನ್ನು ತಿಳಿಸ್ಕೊಟ್ಟೆ. ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.